25,000ಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದರೆ ಸುಮಾರು ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ 1,00,000ದವರೆಗೆ ಇಲ್ಲಿ ಗ್ರ್ಯಾಜುಯೇಟ್ ಆಗಿದ್ದಾರೆ. ಸುಮಾರು 80,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇಲ್ಲಿವರೆಗೆ 18,000 ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನು ತೆರೆದಿರ್ತಕ್ಕಂಥವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಕಲಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ಬನ್ನು ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದ್ದೀವಿ ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನು ನಿಮಗೆ ನಾನು ಇಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್ ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7-8ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 150 ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ. ಈ ಭಾಗದ ಜನರಿಗೆ ಒಂದು ಭಾಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟರನ್ನು ನಾವು ಮಾಡಿದ್ವಿ. ಆದರೆ ಅದು ಉದ್ಘಾಟನೆ ಆಗಿರಲಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟರನ್ನು ಇವತ್ತು ಓಪನ್ ಮಾಡಿದ್ದೀವಿ. ಯಾವುದೇ ಅಪಘಾತ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿಂದ ನೀವು ಬಂದಿದ್ದೀರಿ, ನನ್ನ ಮನವಿ ಇದೆ, ಯಾವುದೇ ಅಪಘಾತ ಆದರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟ್ರಿಗೆ ಕಳಿಸಿ. ಅಲ್ಲಿ ನ್ಯೂರೋ ಸರ್ಜನ್, ಆರ್ಥೋಪೆಡಿಷನ್ ಎಲ್ಲ ಇವತ್ತು ವೈದ್ಯರಿದ್ದಾರೆ. ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋದರೆ 4 ಲಕ್ಷ 5 ಲಕ್ಷ ದೊಡ್ಡವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಅವ್ರು ಮಾಡ್ಬೇಕಂತ ಹೇಳ್ತಾರೆ. ಕಾರ್ಯಕ್ರಮದ ಇಲ್ಲಿವರೆಗೂ ಯಾರು ರೆಸ್ಪಾನ್ಸಿಬಲ್ ಇಲ್ಲ. MLA ಇದ್ದವರು ನೀವು ರೆಸ್ಪಾನ್ಸಿಬಲ್ ಸರ್ಕಾರ ಯಾರು ತೊಂದಿರಿ? ನಿಮ್ಮ ಸರ್ಕಾರದ ರೆಸ್ಪಾನ್ಸಿಬಲ್ ಕಾರ್ಯಕ್ರಮ ಅಂದ್ರೆ ಲೋಕಲ್ ಅಧ್ಯಕ್ಷತೆ ಇರಬೇಕು. ನಮ್ಮ ಶಾಸಕರಿಗೆ ನೀವು ಬಂದಿದ್ರೆ ಮೊದಲು ನಮ್ಮ ಆಹ್ವಾನ ಪತ್ರಿಕೆ ಮೊದಲು ಅವರಲ್ಲಿ ಇರಬೇಕು. ಲೋಕಲ್ ಕಾರ್ಯಕ್ರಮ ಅವ್ರದ್ದು ಅವ್ರಿಗೆ ಮಾಡಿದ್ರೆ ನೀವು ಮಾಡಬೇಕು. ಅದಕ್ಕಾಗಿ ನೀವು ಅವ್ರು ನಮ್ಮ ಸಾಹೇಬರಿಗೆ ಮೇಲ್ ಸ್ಟೇಜಲ್ಲಿ ಒಂದು ಫೋಟೋ ಹಾಕಿದಿಲ್ಲ. ಇವತ್ತು ಕೇಳಕ್ಕಂದ್ರೆ ಒಂದು ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಇವ್ರು ಫೋಟೋ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಾಹೇಬರಿಗೆ ಇವ್ರು ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಅಧ್ಯಕ್ಷತೆ ಹೋಗಬೇಕಾದ್ರೆ ಅಲ್ಲಿ ಲೋಕಲ್ MLA ಮತ್ತು ಗುಲ್ಬರ್ಗಾದಲ್ಲಿ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮಹಾಪೌರರು ಇರಬೇಕು. ಮೇಜರ್ ಇದು ಯಾವತ್ತೂ ಕೂಡ ಕಾನೂನಾತ್ಮಕವಾಗಿ ಬರತಕ್ಕಂಥದ್ದು. ನಮ್ಮ ಶಾಸಕರಿಗೆ ಟೋಟಲಿನೇ ಏನು ಮಾಡ್ಕೊತಾರೆ ಅಂದ್ರೆ ಬೈಕೌಟ್ ನಿರ್ಲಕ್ಷ್ಯ ಮಾಡುತ್ತಾರೆ. ಅದು ಮಾಡಬಾರ್ದು. ನಮ್ಮ ಅಲ್ಲಂಬ್ರು ಪಾಟೀಲ್ ಸಾಹೇಬರಿಗೆ ಮಾಡ್ಕೊತಾರೆ. ನಮ್ಮ ಶಾಸಕರಿಗೆ ನಿರ್ಲಕ್ಷ್ಯ ಮಾಡುತ್ತಾರೆ. ನಾವು ಅದಕ್ಕೆ